ಮೇಡಮ್ ಇನ್ನು ಯಾವ ತರ ನಾವು ಶರೀರವನ್ನ ನೋಡಬಹುದು? ಯಾಕಂದ್ರೆ ಇದನ್ನ ಒಂದು ವಿಚಾರ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಪರಿಪೂರ್ಣಗೊಳ್ಳಬೇಕು. ಇದಂತೂ ನನಗೆ ಅನಿಸ್ತಾ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಶರೀರ ಧರ್ಮ ಅಂತಂದ್ರೆ ನಾವು ಬರೀ ತಿನ್ನೋದು ಕುಡಿಯೋದು ಇಷ್ಟೇ ಆಗೋದಿಲ್ಲ. ಆ ಶರೀರಕ್ಕೆ ಏನೋ ಒಂದು ಅವಶ್ಯಕತೆ ಇರುತ್ತೆ. ಅದಕ್ಕೆ ಇವಾಗ ನಾವು ಹೇಳ್ತೀವಿ ತುಂಬ ಮೈಂಡ್ ಸ್ಟ್ರೆಸ್ ಆಗಿದ್ದಾಗ ಏನೋ ಒಂದು ಹೊಸತನ ಬೇಕು, ಪ್ರತಿದಿನ ಹೊಸತನ ಬಯಸ್ತಾ ಇರ್ತೀವಿ ನಾವು. ಕೇವಲ ನಮ್ಮ ಶಾರೀರಿಕ ಕ್ರಿಯೆಗಳು ಮಾತ್ರವಲ್ಲ, ಒಂದು ಹೊಸತನವನ್ನು ಅನುಕ್ಷಣ ಬಯಸ್ತಾ ಇರ್ತೀವಿ. ಯಾಕೆ ಈ ಹೊಸತನನ ಬಯಸ್ತಾ ಇರ್ತೀವಿ ಅಂತಂದರೆ, ಇವಾಗ ದಿನಾ ಉಪ್ಪಿಟ್ಟೆ ತಿನ್ನಕ್ಕೆ ಬೇಜಾರಾಗುತ್ತಲ್ವಾ, ದಿನಾ ಚಪಾತಿ ತಿನ್ನಕ್ಕೆ ಬೇಜಾರಾಗುತ್ತಲ್ವಾ, ಹಾಗೆಯೇ ನಮ್ಮ ಶರೀರ ಅನ್ನೋದು ಇದು ಒಂದು ಇನ್ಸ್ಟ್ರೂಮೆಂಟ್. ಇದು ಹೊಸದನ್ನ ಕಲಿಬೇಕು, ಹೊಸದನ್ನ ಇನ್ವೆಂಟ್ ಮಾಡಬೇಕು, ಹೊಸತನವನ್ನು ಅನುಭವಿಸ್ಬೇಕು ಅಂತ ಹೇಳಿ ಒಳಗಡೆಯಿಂದ ತುಡಿತಾ ಇರುತ್ತೆ. ಆ ತುಡಿತವನ್ನು ಯಾರು ಅರ್ಥ ಮಾಡ್ಕೋಬೇಕು? ನಾನು ಅನ್ನೋಂಥ ಪ್ರಜ್ಞೆ ಅರ್ಥ ಮಾಡ್ಕೋಬೇಕು. ಈ ಪ್ರಜ್ಞೆ ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೋ, ಮನಸ್ಸು ಅನ್ನೋವಂಥದ್ದು ಬಾಹ್ಯದಿಂದ ಎಷ್ಟೋ ಕ್ರಿಯೆಗಳನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ನೋಡ್ತೀವಿ, ಕೇಳ್ತೀವಿ, ಆಸ್ವಾದಿಸ್ತೀವಿ, ಇದೆಲ್ಲ ಅನುಭವಗಳನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅಟ್ರಾಕ್ಟ್ ಮಾಡಿ ಅಷ್ಟಕ್ಕೆ ಸೀಮಿತ ಆಗ್ತಾ ಇದ್ದೀವಿ ನಾವು. ಅಟ್ರಾಕ್ಟ್ ಮಾಡಿರೋಂಥದ್ರೊಳಗೆ ಏನು ಹೊಸತನ ಇದೆ ಅದನ್ನು ಗಮನಿಸ್ಕೊಳ್ತಾ ಹೋಗ್ಬೇಕು ನಾವು. ಇದು ಪ್ರಜ್ಞೆಗೆ ಆಹಾರ. ಇದು ನಾವು ಏನು ಅದನ್ನು ಅಟ್ರಾಕ್ಟ್ ಮಾಡೋದೊಂದೇ ಅಲ್ಲ, ಅಟ್ರಾಕ್ಟ್ ಮಾಡಿರೋದ್ರೊಳಗೆ ಏನು ಸ್ಪೆಷಾಲಿಟಿ ಇದೆ ಅನ್ನೋದಿದೆಯಲ್ಲ, ಇದನ್ನು ಗಮನಿಸ್ಕೊಂಡಾಗ ಪ್ರಜ್ಞೆಗೆ ಆಹಾರ ಸಿಕ್ಕಾಗುತ್ತೆ. ಹಾಗಾಗಿ ಅದನ್ನು ನಾವು ಏನಕ್ಕೆ ಗಮನಿಸಬೇಕು ಅಂತಂದರೆ ಇದಕ್ಕೋಸ್ಕರನೇ. ಮತ್ತು ನಮ್ಮ ಶರೀರ ಅನ್ನೋಂಥದ್ದು ಕೇವಲ ಶರೀರ ಅಲ್ಲ. ಈ ಶರೀರದ ಜೊತೆಯಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ. ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಅಹಂಕಾರವನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಅಹಂಕಾರ ಅಂದರೆ ನಾವು ಮಾಮೂಲಿಯಾಗಿ ನೋಡುವಂಥ ಅಹಂಕಾರ ಅಲ್ಲ, ನನ್ನ ಅಹಮ್ಮಿಗೆ ಆಕಾರ, ಅಂದರೆ ನನ್ನ ಸ್ವಯಂಗೆ ಒಂದು ಆಕಾರವನ್ನು ಕೊಡ್ತಾ ಹೋಗ್ತೀವಿ. ನಾವು ಒಂದು ವ್ಯಕ್ತಿತ್ವ ಅಂತ ಹೇಳ್ತೀವಿ. ನನ್ನ ವ್ಯಕ್ತಿತ್ವವನ್ನು ಹೇಗೆ ರೂಪುಗೊಳಿಸ್ಕೋಬೇಕು ಅಂತಂದು ಹೇಳಿ ನಾವು ಕೇಳ್ತಾ ಇರ್ತೀವಿ. ಈ ವ್ಯಕ್ತಿತ್ವವನ್ನು ಹೇಗೆ ರೂಪುಗೊಳಿಸ್ಕೋಬೇಕು ಅಂದರೆ, ಈ ಉಳಿದ 4ರಲ್ಲಿ ನಾವು ಯಾವಾಗ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಹೋಗ್ತೀವೋ, ಅದನ್ನು ಗಮನಿಸ್ಕೊಳ್ತಾ ಹೋಗ್ತೀವೋ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವೋ, ಆಗ ನಮ್ಮ ಅದ್ಭುತವಾದ ವ್ಯಕ್ತಿತ್ವ ಅನ್ನುವಂಥದ್ದು, ಅಹಂಕಾರ ಅಂತ ಹೇಳ್ತಾರೆ. ಅದನ್ನು ಸಂಸ್ಕೃತ ಪದದಲ್ಲಿ ಆ ವ್ಯಕ್ತಿತ್ವಕ್ಕೆ ಅಹಂಕಾರ ಅಂತ ಹೇಳ್ತಾರೆ. ಆ ಅಹಂಕಾರ ಅನ್ನೋದು ಬೆಳವಣಿಗೆ ಆಗ್ತಾ ಹೋಗುತ್ತೆ, ನಮ್ಮ ವ್ಯಕ್ತಿತ್ವ ಅನ್ನೋದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ನೀವು ಹೇಳಿದ್ರಿ, ಆ ಮೂಲಕ್ಕೆ ಹೋಗೋಣ. ಆದ್ರೆ ಇವು 4 ಅಂಶಗಳು ಅಂತ ಹೇಳಿದ್ರಿ ಅಹಂಕಾರಕ್ಕೆ. ಈಗ ಅಹಂಕಾರ ಅಂದ್ರೆ ಗೊತ್ತಾಯ್ತು, ಮನಸ್ಸು ಬಹಳ ಮುಖ್ಯವಾಗಿತ್ತು. ಎಲ್ಲಾನು ಕೂಡ ಸಹ ನಾವು ಮನಸ್ಸಿಂದನೇ ಹೇಳ್ಬೇಕು. ಈಗ ಚಿತ್ತ ಹೇಳಿದ್ರಿ, ಚಿತ್ತ ಅರ್ಥ ಬೇರೆ ಹೇಳಿದ್ರಿ ನೀವು, ಮನಸ್ಸು ಅರ್ಥ ಬೇರೆ ಹೇಳಿದ್ರಿ. ಈಗ ಏನೇ ಒಂದು ಮಾಡ್ಬೇಕು ಅಂದ್ರೆ ನಾವು ಮನಸ್ಸಿಲ್ಲಪ್ಪ ಅಂತ ಹೇಳ್ತೀವಿ, ಬೇರೆ ಮಾಡ್ಬೇಕಂದ್ರೆ ಮನಸ್ಸಿದೆ ಅಂತ ಹೇಳ್ತೀವಿ. ಊಟ ಮಾಡು ಬೇಡ, ನನಗೆ ಯಾಕೋ ಮನಸ್ಸಿಲ್ಲ ಇರುತ್ತೆ, ಧ್ಯಾನ ಕೂತ್ಕೊಂಡು ಮನಸ್ಸಿಲ್ಲ ಇರುತ್ತೆ, ನನಗೆ ಅದು ಬೇಕಾಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ಧ್ಯಾನ ಕೂತಾಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಇಲ್ಲಿ ನಾವು ಮನಸ್ಸಂತಾನೆ ನಾನು ಇಷ್ಟು ದಿವಸ ತಿಳ್ಕೊಂಡಿರೋದು, ಮನಸ್ಸನ್ನ ಕಡಿವಾಣ ಹಾಕ್ಬೇಕು, ಅದನ್ನ ಕೆಲಸ ಬಿಟ್ಬಿಡಕ್, ಮನಸ್ಸಿನ ಕೆಲಸ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಮನಸ್ಸಿನ ಕೆಲಸ ಯಾವತ್ತೂ ನಿಲ್ಸೋದಿಕ್ ಸಾಧ್ಯನೇ ಇಲ್ಲ ಮೇಡಮ್. ಹೇಗೆ ಅಂದ್ರೆ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಅಂದ್ರೆ ಚಿತ್ತಕ್ಕೆ ಎಲ್ಲಿಂದ ಕೆಲಸ ಬರುತ್ತೆ? ಮನಸ್ಸಿನಿಂದ ಕೆಲಸ ಬರುತ್ತೆ, ಹೌದಾ? ಇಲ್ಲಿ ಮನಸ್ಸು ಯಾವುದನ್ನ ಅಟ್ರಾಕ್ಟ್ ಮಾಡುತ್ತೋ ಬುದ್ಧಿಯಿಂದ ಫಿಲ್ಟ್ರೇಷನ್ ಮಾಡಿ ಅದರ ಅನುಭವಗಳ ಸಾರವನ್ನ ಚಿತ್ತ ಅಂತ ನಾವು ಹೇಳ್ಕೊಂಡ್ವಿ, ಹೌದಲ್ವಾ? ಈ ಚಿತ್ತಕ್ಕೆ ಆ ಅನುಭವಗಳು ಬೇಕು. ಆ ಅನುಭವಗಳನ್ನು ಯಾಕೆ ಕಟ್ ಮಾಡ್ರಿ ಅಂತ ಹೇಳ್ತಾರೆ ಅಂತಂದರೆ, ಇದುವರೆಗೂ ನಾವು ಭೌತಿಕವಾಗಿ ಜೀವನವನ್ನು ನಡೆಸ್ಕೊಂಡು ಬಂದಿರ್ತೀವಲ್ವ, ಯಾವುದೋ ಒಂದು ನಂಬಿಕೆಗಳ ಮೇಲೆ, ಯಾವುದೋ ಒಂದು ನಮ್ಮ ಒಳಗಡೆ ಇರುವಂಥ ಸಬ್ಕಾನ್ಷಿಯಸಲ್ಲಿ ಅಡಗಿರುವಂಥ ನಂಬಿಕೆಗಳ ಆಧಾರದ ಮೇಲೆ ನಾವು ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಮಗೇನು ಗೊತ್ತು, ನಮ್ಮ ಅಪ್ಪ ಅಮ್ಮ ನನ್ನನ್ನು ಹೀಗೆ ಬೆಳೆಸಿದ್ರು, ನಾನು ಚಿಕ್ಕಂದಿನಲ್ಲಿ ಇಂಥ ಅನುಭವಗಳನ್ನು ಪಡ್ಕೊಂಡಿದ್ದೆ, ಮದುವೆ ಆದಮೇಲೆ ಇಂಥ ಅನುಭವಗಳನ್ನು ಪಡ್ಕೊಂಡೆ, ಮಕ್ಕಳಾದ್ಮೇಲೆ ಇಂಥ ಅನುಭವಗಳನ್ನು ಪಡ್ಕೊಂಡಿದ್ದೀನಿ, ಹೆಣ್ಣು ಅಂದರೆ ಸದಾ ಯಾರೋ ಒಬ್ಬರು ಕೈ ಕೆಳಗಡೆ ಇರಲೇಬೇಕಾಗಿರುವಂಥದ್ದು, ಇದನ್ನೆಲ್ಲ ನಂಬ್ಕೊಂಬಂದಿದ್ದೀವ ಅಲ್ವಾ? ಇವೇ ನಂಬಿಕೆಗಳು ಅನ್ನೋಂಥದ್ದು. ನಮ್ಮ ಹಳೆಯ ನಂಬಿಕೆಗಳನ್ನು ತೆಗೆದು ಹಾಕದೆಲೆ
ಸತ್ಯವಾದ ನಂಬಿಕೆಗಳನ್ನು, ಹೊಸ ನಂಬಿಕೆಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಕಪ್ಪಿದೆ, ಅದರ ತುಂಬ ಏನೋ ತುಂಬಿಟ್ಟಿದ್ದಾರೆ, ಅದರೊಳಗಡೆ ಮತ್ತೆ ನಾನು ಏನೋ ತುಂಬಲಿಕ್ಕೆ ಹೋದರೆ ಸಾಧ್ಯ ಆಗುತ್ತಾ? ನೀನು ಹಾಕಿದ್ರೂ ಸಹಿತ ಹೊರಗೂ ಬರುತ್ತೆ. ಈಗ ಮರಳಿದೆ, ಆ ಕಪ್ಪಿನ ತುಂಬ ಮರಳಿದೆ, ನೀರು ಹಾಕಿದ್ವಿ ಅದರೊಳಗೆ, ಒಳಗಡೆ ಏನೋ ಹೋಯ್ತು, ಆದರೆ ಮರಳಾಗೆ ಉಳ್ಕೊಳ್ತಾ ಅದು, ಅದರ ಸತ್ವ ಏನಾಯ್ತು? ಕಳೆದು ಹೋಯ್ತು. ಹಾಗೇನೆ ನಾವು ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ತೆಗೆದುಕೊಂಡಂತಹ ಹೊಸ ವಿಚಾರಗಳು, ಹೊಸ ಜ್ಞಾನ ಏನಿದೆ, ನಂಬಿಕೆಯಾಗಿ ಪರಿವರ್ತನೆ ಆಗದಲೇ ಯಾವುದನ್ನು ನಾವು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಳೆಯ ನಂಬಿಕೆಗಳೇ ಅಚ್ಚೊತ್ತಿ ಕೂತ್ಕೊಂಡ್ಬಿಟ್ಟಿದೆ. ಹಳೆ ನಂಬಿಕೆಗಳು ಅನ್ನೋಂಥದ್ದು ಅಚ್ಚೊತ್ತಿ ಕೂತ್ಕೊಂಡಾಗ ಈ ಹೊಸದನ್ನ ನಾನು ಹಾಕಿದ್ರೂ ಕೂಡ ಹಳೆ ನಂಬಿಕೆಗಳ ಬೇಸಿಸ್ ಮೇಲೆ ನೀವು ತೆಗೆದುಕೊಳ್ತೀರ ಹೊರತು ಅದರ ಹೊಸತನವನ್ನ ನೀವು ಸ್ವೀಕಾರ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡ್ಬೇಕು? ಆ ಹಳೆಯ ನಂಬಿಕೆಗಳನ್ನ ತೆಗೆದು ಹಾಕ್ಬೇಕು, ಹಳೆಯ ನಂಬಿಕೆಗಳನ್ನ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಹೇಳೋದು. ಹಳೆಯದನ್ನ ತೆಗೆದು ಹಾಕಿದ್ರೆ ಹೊಸದನ್ನ ಹೊಸದ ರೀತಿಯಲ್ಲೇ ನಾವು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಹೊಸ ಆಲೋಚನೆ ಕೂಡ ಸಹ ಆಗಬಹುದು. ಹೌದು, ಯಾಕಂದ್ರೆ ಹಳೆ ನಂಬಿಕೆಗಳನ್ನ ನಾವು, ಯಾಕಂದ್ರೆ ನೀವು ಹೇಳಿದ್ರಿ ಹಳೆ ನಂಬಿಕೆಗಳು ಸತ್ಯ ನಂಬಿಕೆಗಳನ್ನ ತಿಳ್ಕೊಂಡಿರ್ತೀವಿ, ಅದು ಯಾವ್ದು ಸತ್ಯ ಇರೋದಿಲ್ಲ, ಖಂಡಿತ ಅವು ಮೂಢ ನಂಬಿಕೆಗಳಾಗಿರುತ್ತೆ. ಅದನ್ನ ತೆಗೆದು ಹೊಸ ವಿಚಾರಗಳ ನಂಬಿಕೆಗಳನ್ನ ಇಟ್ಕೊಂಡು, ನಂಬಿಕೆಗಳನ್ನಿಂತ ವಿಚಾರಗಳನ್ನ ತಗೊಳ್ಬೇಕು ಅನ್ನೋದು ನೀವು ಹೇಳ್ತಕ್ಕಂಥದ್ದು. ನೋಡಿ, ಅಹಂಕಾರ ಅಂತಕ್ಕಂಥ ಒಂದು ಪದ ಬಂದಾಗ ನಮಗೆ ಎಷ್ಟೆಲ್ಲಾ ಅರ್ಥಗಳು ಇಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಒಂದು ಖುಷಿ ಆಗ್ತದೆ ಮೇಡಮ್ ನಿಮಗೆ ತಿಳ್ಕೊಳ್ಳೋದಕ್ಕೆ. ಮತ್ತೆ ಹೇಳಿದ್ರಿ ನೀವು ನಮ್ಮ ಆಕಾರ ಅಂತ ಹೇಳಿದ್ರೆ ಗುಣಗಳು ಅಂತ ಹೇಳಿದ್ರಿ. ಈ ಗುಣಗಳು ಅಂತ ಹೇಳಿದ್ರೆ ಯಾವ್ಯಾವ ಗುಣಗಳು ಬರ್ಬೋದು ಮೇಡಮ್? ಎಲ್ಲಾ ತರದ ಗುಣಗಳು ಮೇಡಮ್, ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಎಲ್ಲದ್ರೊಳಗುನುವೆ. ಇದನ್ನ ಬೇರೆ ಬೇರೆಯಾಗಿ ನೋಡಿದಾಗ ನಮಗೆ ದ್ವಂದ್ವ ಅಂತ ಅನ್ನಿಸಬಹುದೇ ಹೊರತು ಅವೆಲ್ಲವೂ ಅವಶ್ಯಕತೆ ಇದೆ. ಇವಾಗ ಜೀವನದಲ್ಲಿ ನಾವು ಬರೀ ಸ್ವೀಟೇ ತಿನ್ಕೊಂಡಿರಕ್ಕಾಗಲ್ಲ, ಯಾವಾಗ್ಲೂ ಖುಷಿಯಾಗಿ ಇರ್ತೀವಿ ಅಂದ್ರೆ ಆಗೋದಿಲ್ಲ. ಆ ಖುಷಿಯ ಟೇಸ್ಟ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ದುಃಖ ಬರ್ಬೇಕು. ಆ ದುಃಖ ಇದ್ದಾಗ ಮಾತ್ರನೇ ಸುಖದ ಅರ್ಥ ಏನು ಅನ್ನೋದು ಗೊತ್ತಾಗುವಂಥದ್ದಲ್ವಾ. ಅದೇ ರೀತಿ ಎಲ್ಲಾ ಎಮೋಷನ್ಸು ನಮಗ್ ಬೇಕು. ಈ ಎಲ್ಲಾ ಎಮೋಷನ್ಸು ಏನಕ್ಕೆ? ನಮ್ಮನ್ನ ರೂಪಿಸೋದಕ್ಕೆ. ಈಗ ಎಲ್ಲ ಇವತ್ತಿನ ಯುವಜನತೆ ಏನಾಗ್ತಿದೆ ಅಂದರೆ, ನಾವು ನೋಡ್ತಾ ಹೋದ ಹಾಗೆ ಅವ್ರಿಗೊಂದು ಸ್ವಲ್ಪ ಕಷ್ಟ ಬಂತು, ಅವ್ರು ಅಂದುಕೊಂಡಿದ್ದು ಸಿಗಲಿಲ್ಲ, ಅವ್ರು ಅಂದ್ಕೊಂಡಿದ್ದಾಗಲಿಲ್ಲ ಅಂದಿದ ತಕ್ಷಣ ಏನು ಮಾಡ್ತಾರೆ? ತುಂಬ ಡಿಪ್ರೆಷನ್ನು ಆ ಥರ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಅದಲ್ಲ, ಆ ಡಿಪ್ರೆಷನ್ನಿಗೆ ಹೋದಾಗ ನಿನ್ನಲ್ಲಿ ಏನು ಬದಲಾವಣೆ ಆಗುತ್ತೆ, ನೀನು ಎಷ್ಟು ಚಾಲೆಂಜಿಂಗಾಗಿ ಅದನ್ನು ತಗೋಬಹುದು ನೋಡ್ಕೋ ಅನ್ನೋದಕ್ಕೋಸ್ಕರ ಪ್ರಕೃತಿ ಕೊಡ್ತಾ ಇರೋವಂಥ ಅನುಭವಗಳವು. ಅದನ್ನು ಗಮನಿಸ್ಕೊಳ್ದಲೇ ಆ ಒಂದು ನಿಟ್ಟಿನಲ್ಲೇ ಅವರ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ತಾ ಇದ್ದಾರೆ, ಅಲ್ಲಿ ತಪ್ಪಾಗ್ತಾ ಇದೆ. ಇದು ಆಕಾರ ಅಂದರೆ ಕೊಡೋಂತಹ ಅನುಭವಗಳು ಏನಿದೆ, ಅಲ್ಲಿ ಉತ್ಪತ್ತಿ ಆಗ್ತಾ ಇರೋವಂತಹ ಭಾವನೆಗಳಾಗಿರಬಹುದು, ಎಮೋಷನ್ಸ್ ಆಗಿರಬಹುದು, ಸನ್ನಿವೇಶಗಳಾಗಿರಬಹುದು, ಇವೆಲ್ಲವೂ ಕೂಡ ನಮಗೆ ಒಂದು ಜ್ಞಾನವನ್ನು ಕೊಡ್ತಾ ಇರುತ್ತಲ್ಲಿ. ಇದನ್ನು ಅರ್ಥ ಮಾಡಿಕೊಂಡ್ರೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳಿ, ಅಂದರೆ ಜ್ಞಾನವನ್ನು ತಿಳ್ಕೊಂಡ್ರೆ ನಿನ್ನ ಕರ್ಮಗಳೆಲ್ಲ ಸವಿಯುತ್ತೆ ಅಂತ ಏನಕ್ಕೆ ಹೇಳಿದಾನೆ ಅಂದರೆ, ಈ ಒಂದು ನಿಟ್ಟಿನಲ್ಲಿ ಬರುವಂಥ ಅನುಭವಗಳನ್ನು ನೀನು ಜ್ಞಾನವಾಗಿ ಸ್ವೀಕಾರ ಮಾಡಿದ್ರೆ ನಿನ್ನ ಕರ್ಮಗಳು ಕಡಿಮೆ ಆಗುತ್ತೆ. ಅದು ಬಿಟ್ಟು ಅದನ್ನು ಅಯ್ಯೋ ನನಗೆ ಬರಬಾರ್ದಿತ್ತಿದು, ಇದು ಯಾಕೆ ನನಗೆ ಬಂತು ಅಂತ ಯೋಚನೆ ಮಾಡಿದ್ರೆ ಅದನ್ನು ಜ್ಞಾನವಾಗಿ ನೀನು ಎಲ್ಲಿ ಸ್ವೀಕಾರ ಮಾಡ್ತಾ ಇದೀಯಾ? ಇದು ನಿಜವಾದ ಅರ್ಥ ಅಂದರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂದರೆ. ಅದ್ಭುತ. ಒಂದು ಶಾರೀರಿಕ ಧರ್ಮ ಬಂದಾಗ ನಾವು ನನಗೆ ಒಂದು ಅರ್ಥ ಆಗಿದ್ದು ಅಂತ ಹೇಳಿದ್ರೆ, ಒಂದು ಅಕ್ಸೆಪ್ಟೆನ್ಸ್, ನಾವು ಸ್ವೀಕಾರ ಮಾಡ್ಕೋಬೇಕು, ಎಲ್ಲವನ್ನು ಸ್ವೀಕಾರ ಮಾಡ್ಕೊಳ್ಬೇಕು, ಜೊತೆಗೆ ಸಮರ್ಪಣೆ ಮಾಡ್ಕೊಳ್ಬೇಕು, ಸರೆಂಡರ್ನೆಸ್. ಅಕ್ಸೆಪ್ಟೆನ್ಸ್, ಸರೆಂಡರ್ನೆಸ್ ಇದ್ದು ಬಿಟ್ರೆ ಮನುಷ್ಯನಿಗೆ ಅವ್ನು ನಿಜವಾದ ಒಂದು ಜ್ಞಾನಿ ಆಗ್ತಾನೆ, ಜ್ಞಾನೋದಯವನ್ನು ಪಡಿತಾನೆ ಅಂತ ಹೇಳ್ಬಹುದು. ಅಹಂಕಾರ ಅಂತ ಬಂದಾಗ ಮೇಡಮ್ ಇಷ್ಟೆಲ್ಲ ಆಕಾರಗಳು, ಅಹಂ ನಾನು, ಆಕಾರಗಳು ಗುಣಗಳು ಅಂತ ಬಂದಾಗ ನನಗೆ ಅದೇ ತ್ರಿಜೋರ್ ಯಾಕೆ ಅಹಂ ಬ್ರಹ್ಮಾಸ್ಮಿ ಅಂತ ಆದಿಶಂಕರಾಚಾರ್ಯರು ಯಾಕೆ ಹೇಳಿದ್ರು ಅಂದ್ರೆ, ಇಷ್ಟು ಅರ್ಥಗಳು ಆತ್ಮೀಯರೇ. ಬರೀ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನೇ ಬ್ರಹ್ಮ ಅಂತ ತಿಳ್ಕೊಂಡಿರ್ತಕ್ಕಂಥ ನಾನು ಬ್ರಹ್ಮ ಅಲ್ಲ. ಇದು ಮೇಡಮ್ ಏನ್ ಹೇಳಿದ್ರು, ಇದೆಲ್ಲವನ್ನೂ ಸೇರಿನೇ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಬರುತ್ತೆ ಅಂತ ನನಗೆ ಅರ್ಥ ಆಯ್ತು. ಇದ್ರೊಳಗೆ ಯಾವ್ದು ಮಿಸ್ ಆದ್ರೂ ಅಹಂ ಬ್ರಹ್ಮಾಸ್ಮಿಗೆ ಅರ್ಥ ಇಲ್ಲ. ನಾನು ಸೃಷ್ಟಿಯ ಬಗ್ಗೆ ತಿಳ್ಕೊಂಡ್ಬಿಟ್ಟೆ, ಅಹಂ ಬ್ರಹ್ಮಾಸ್ಮಿ ಅಲ್ವೇ ಅಲ್ಲ. ನನ್ನ ಒಳಗಡೆ ನಡೀತಾ ಇರೋವಂಥ ಸೃಷ್ಟಿ ಏನಾಗ್ತಿದೆ ಅದನ್ನು ತಿಳ್ಕೊಂಡ್ರೂ ಅಹಂ ಬ್ರಹ್ಮಾಸ್ಮಿ ಅಲ್ಲ. ಅದನ್ನು ಯಾವಾಗ ಅರ್ಥ ಮಾಡಿಕೊಂಡು ನಾನೇ ಅದಾಗ್ತೀನೋ ಆವಾಗ ಅಹಂ ಬ್ರಹ್ಮಾಸ್ಮಿ ಆಗ್ತೀವಿ.
ಆತ್ಮೀಯರೇ ನೋಡಿ, ಒಂದು ವಿಚಾರ ಎಲ್ಲಿಂದೆಲ್ಲಿಗೋ ತಗೊಂಡೋಗುತ್ತೆ ಅನ್ನೋದಕ್ಕೆ ಇದೆ. ಯಾಕಂದ್ರೆ ಶಾರೀರಿಕ ಧರ್ಮ ಅಂತ ಬಂದು ಬರೀ ಶಾರೀರಿಕ ಧರ್ಮ ತಿಳ್ಕೊಂಡ ತಕ್ಷಣ ಅಹಂ ಬ್ರಹ್ಮಾಸ್ಮಿ ಆಗಲ್ಲ. ಇನ್ನು ಉಳಿದ 3 ಧರ್ಮಗಳಿದ್ದಾವೆ. ಆ ಧರ್ಮಗಳೆಲ್ಲವನ್ನು ಪರಿಪಾಲನೆ ಮಾಡಿದಾಗ ಅಷ್ಟೇ ಅಹಂ ಬ್ರಹ್ಮಾಸ್ಮಿ ಆಗ್ತಾನೆ ಅಂತ ಹೇಳ್ಬಹುದು. ಶಾರೀರಿಕ ಧರ್ಮ ಹೇಳ್ತಾ ಹೋದ್ರೆ ಇನ್ನೂ ನಾವು ಹಲವಾರು ಗಂಟೆಗಳಾಗಬಹುದು. ಆಯ್ತು, ಇವಾಗ ನಾವು ಮೇಡಮ್ ಈ ನಿಜವಾಗ್ಲೂ ಶಾರೀರಿಕ ಧರ್ಮದ ಜೊತೆಗೆ ನಾವು ಇನ್ನೊಂದು ಧರ್ಮ ಪಾಲಿಸಲೇಬೇಕು. ನೀವು ಹೇಳಿದ್ವಿ ಎರಡನೇದಾಗಿ ಕೌಟುಂಬಿಕ ಧರ್ಮ ಅಂತ ಹೇಳಿ. ಇದು ಶಾರೀರಿಕ ಧರ್ಮಕ್ಕೂ ಕೌಟುಂಬಿಕ ಧರ್ಮಕ್ಕೂ, ಈ ಕೌಟುಂಬಿಕ ಧರ್ಮ ಅಂದ್ರೆ ಏನು, ಅದು ಹೇಗೆ ಇದು ತಾಳೆ ಆಗುತ್ತೆ ಮೇಡಮ್? ತಾಳೆ ಅಂತಕ್ಕಂಥ ಪದ ಅನ್ನಿಸಬಹುದು, ಬಟ್ ನಮ್ಮ ನಾವು ಚಿಕ್ಕ ವಯಸ್ಸಿನಿಂದ ಇರುವಾಗ ಕನ್ನಡದಲ್ಲಿ ಓದ್ತಾ ಇರುವಾಗ ತಾಳೆ ಹಾಕಿ ನೋಡು ಅಂತ, ಮತ್ತೆ ಆಡು ಭಾಷೆನಲ್ಲೂ ಕೂಡ ಸಹ ಪ್ರತಿಯೊಬ್ಬರಿಗೂ ತಾಳೆ ಹಾಕಿ ನೋಡು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿ, ಶಾರೀರಿಕ ಧರ್ಮ, ಕೌಟುಂಬಿಕ ಧರ್ಮ, ವ್ಯಾವಹಾರಿಕ ಧರ್ಮ ಮತ್ತು ಆತ್ಮಿಕ ಧರ್ಮ 4 ಕೂಡ ಸಹ ಒಂದಕ್ಕೊಂದು ತಾಳೆ ಇದೆ. ಅದನ್ನ ನಾವು ಮೇಡಮ್ ಮೂಲಕ ತಿಳ್ಕೊಳ್ಳೋಣ. ಶಾರೀರಿಕ ಧರ್ಮ ತಿಳ್ಕೊಂಡ್ವಿ, ಅದು ಇನ್ನೂ ಮುಗ್ದಿಲ್ಲ, ಸ್ವಲ್ಪ ಅಷ್ಟೇ ಜ್ಞಾನ ತೆಗೆದುಕೊಂಡಿದ್ದೀವಿ. ಆದ್ರೆ ನಾವು ಇನ್ನೊಂದು ಧರ್ಮಕ್ಕೂ ಕೂಡ ಸಹ ತಿಳ್ಕೊಬೇಕಾಗಿರ್ತಕ್ಕಂಥ ಸಮಯದ ಅಭಾವ ಇರೋದ್ರಿಂದ ಆ ಕೌಟುಂಬಿಕ ಧರ್ಮ ಸಮಯದ ಅಭಾವ ಅಂತ ಹೇಳಿದ್ರೆ ನಾವು ಇನ್ನೂ ಹೇಳ್ಕೊಡ್ತಾ ಹೋಗಬಹುದು. ಯಾಕಂದ್ರೆ ಅದಕ್ಕೆ ಎಲ್ಲನೇ ಇಲ್ಲ, ಅನಂತವಾದದ್ದು, ಅತೀತವಾದದ್ದು ಆ ಜ್ಞಾನ ಅಂತಕ್ಕಂಥದ್ದು. ಆದ್ರೆ ಆ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಅವ್ರು ಎಷ್ಟು ಸಲಾಂ ಹೇಳಿದ್ರು ನಾವು ತೀರುದು ಮೇಡಮ್ಗೆ. ನಾವು ಮೇಡಮ್ ಈ ಶಾರೀರಿಕ ಧರ್ಮ ಒಪ್ಕೊಂಡ್ವಿ, ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ಮತ್ತೆ ಅದನ್ನ ಸರೆಂಡರ್ನೆಸ್ ಆಗಿದ್ವಿ. ಈಗ ಈ ಕೌಟುಂಬಿಕ ಧರ್ಮಕ್ಕೂ ಕೂಡ ಸಹ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಮತ್ತೆ ಸರೆಂಡರ್ನೆಸ್ ಇರಬೇಕು. ಜೊತೆಗೆ ಶಾರೀರಿಕ ಧರ್ಮದಿಂದ ಕೌಟುಂಬಿಕ ಧರ್ಮಕ್ಕೆ ಬರುವಾಗ ಆ ಹಂತಗಳು ಕೂಡ ಸಹ ತಿಳ್ಕೊಂತಾ ಬಂದ್ವಿ ನಾವು. ಈ ಮೂಲಭೂತ ಹಂತಗಳು, ವೈಶಿಷ್ಟ್ಯಗಳು ಹಾಗೂ ಉದ್ದೇಶಗಳು ಕೌಟುಂಬಿಕ ಧರ್ಮ ಯಾಕೆ ಪಾಲಿಸಬೇಕು, ಅದು ಯಾಕೆ ಹೀಗೆ ತಾಳೆ ಹೊಂದುತ್ತಿದೆ ಅನ್ನೋದು ನನಗೆ ತಿಳಿಸ್ಕೊಡಿ. ಖಂಡಿತ. ಈಗ ಪ್ರತಿಯೊಬ್ಬ ಮನುಷ್ಯನು ನೋಡಿದ್ರೆ ಆತ ಒಬ್ಬನೇ ಇದ್ದಾನ ಭೂಮಿ ಮೇಲೆ? ಇಲ್ಲ. ಆತನ ಜೊತೆ ಬಹಳಷ್ಟು ಜನ ಇದ್ದಾರೆ. ಆತನ ಸಂಸಾರ ಇರಬಹುದು, ಆತನ ಕುಟುಂಬ ಇರಬಹುದು, ಬಂಧು ಮಿತ್ರರಿರ್ಬೋದು, ಸ್ನೇಹಿತರಿರ್ಬೋದು. ಹೀಗೆ ಒಂದು ಗುಂಪಾಗಿ ಬದುಕುವಂಥ ಅಭ್ಯಾಸವನ್ನು ಹೊಂದಿದ್ದಾನೆ. ಯಾಕೆ ಈ ಅಭ್ಯಾಸ? ಒಬ್ಬನೇ ಇರಬಹುದಿತ್ತಲ್ಲ, ಯಾಕಾಗಲ್ಲ? ಹಾಗಿದ್ರೆ ನಾನು ಒಬ್ಬನೇ ನನ್ನದನ್ನು ಮಾತ್ರ ನಾನು ನೋಡಿಕೊಂಡು ಇರಬಹುದಿತ್ತಲ್ಲ. ಆದರೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಇಲ್ಲಿ ಏನು ಈ ಪ್ರಕೃತಿ ಹೇಗಿದೆ ಅಂತಂದರೆ, ಇಲ್ಲಿ ನೀನೊಬ್ಬನೇ ಅಲ್ಲ, ನೀನು ಒಬ್ಬನೇ ಅನುಭವಗಳನ್ನು ಪಡಿಬಹುದು. ಆದರೆ ವಿವಿಧ ಮುಖಾಂತರ, ವಿವಿಧ ವ್ಯಕ್ತಿಗಳಾಗಿರಬಹುದು, ಪರಿಸ್ಥಿತಿಗಳಾಗಿರಬಹುದು, ಪರಿಸರ ಆಗಿರಬಹುದು, ಇದೆಲ್ಲದರ ಮುಖಾಂತರ ನೀನು ಅನುಭವವನ್ನು ಈಸಿಯಾಗಿ ಹೊಂದಬಹುದು. ಇಲ್ಲಿ ಈಸಿ ಅನ್ನೋ ವರ್ಡನ್ನು ನಾವು ತುಂಬ ಅಬ್ಸರ್ವ್ ಮಾಡ್ಕೋಬೇಕು. ಏಕೆಂದರೆ ಎಲ್ಲ ಅನುಭವನೂ ನಾನು ಒಬ್ಬನೇ ಪಡಿತೀನಿ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ, ಎಷ್ಟು ಸಮಯ ಬೇಕಾಗತ್ತೆ, ಎಷ್ಟು ಜನ್ಮಗಳು ತೆಗೆದುಕೊಳ್ಬೇಕಾಗತ್ತೆ, ಎಷ್ಟು ವೇಸ್ಟ್ ಅಲ್ವಾ ಎನರ್ಜಿ. ಅದೇ ನಾವು ಎಲ್ಲರೂ ಸೇರಿದಾಗ ಏನಾಗುತ್ತೆ, ಈಗ ಒಂದು ಮನೆ ಇದೆ, ಒಂದು ಮನೆಯಲ್ಲಿ ಒಬ್ಬ ಹಿರಿಯ ನಾನೊಬ್ಬನೇ ಎಲ್ಲ ಅನುಭವಗಳನ್ನು ಪಡ್ಕೊಂಡ್ರೆ ಸಾಕು ಅಂತ ಹೇಳಿ ಹೊರಗಡೆ ಹೋಗಿ ದುಡ್ಕೊಂಬರೋದು ಆತನೇ, ತರಕಾರಿಗಳನ್ನು ತಗೊಂಬರೋದು, ದಿನಸಿ ಸಾಮಾನು ತಗೊಂಬರೋದು ಆತನೇ, ಅಡುಗೆ ಮಾಡ್ಕೊಳ್ಳೋದು ಆತನೇ, ತಿನ್ನೋದು ಆತನೇ. ಎಷ್ಟು ಕೆಲಸ ಇದೆ, ಇಷ್ಟೊಂದು ಕೆಲಸ ಆಗುತ್ತಲ್ವ. ಅದಕ್ಕೆ ಎಲ್ಲದನ್ನು ಎಷ್ಟು ಶ್ರಮ ಬೇಕಾಗತ್ತೆ ಎಲ್ಲದನ್ನು. ಈಗ ಒಬ್ಬ ವ್ಯಕ್ತಿ ನೀವು ಹೇಳಿದ್ರಿ ಕೌಟುಂಬಿಕ ಅಂತ ಬಂದಾಗ ಅವನು ಒಂದು ಹಿರಿಯ ಅಂತ ಬಂದಾಗ ಹಿರಿಯ ಜೊತೆ ಹಲವಾರು ಜನ ಇರ್ತಾರೆ. ಆದ್ರೆ ಅವನೊಬ್ಬನೇ ಎಲ್ಲ ಕೆಲಸ ಮಾಡುವಾಗ ಈ ಕುಟುಂಬ ಅಂತಕ್ಕಂಥ ಒಂದು ನಿಮಿಷ ಎಷ್ಟು ಶ್ರಮ ಆಗುತ್ತೆ ಅಲ್ವಾ. ಅಲ್ಲಿ ಆ ಶ್ರಮವನ್ನು ಏನು ಮಾಡ್ಕೊಳ್ತಾನೆ, ಆ ಶ್ರಮವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಿರಿಯ ಅಂತ ಇವಾಗ ಹೇಳ್ಕೊಂಡಿರ್ಬೋದು, ಆದರೆ ಒಬ್ಬನೇ ವ್ಯಕ್ತಿ ಮದುವೆ ಮಾಡ್ಕೊಳ್ತಾನೆ. ಏನು ಮಾಡ್ತಾನೆ, ಮದುವೆ ಮಾಡ್ಕೊಂಡಾಗ ಏನಾಯಿತು, ಅವನ ಮನೆಯ ಸಂಸಾರದ ಜವಾಬ್ದಾರಿಯನ್ನೆಲ್ಲ ಹೆಣ್ಣು ಹೊರ್ತಾಳೆ. ಅರ್ಧ ಕೆಲಸ ಕಡಿಮೆ ಆಯಿತು ಅವನಿಗೆ. ಮನೆ ಕಡೆ ನೋಡೋ ಅಂಥ ಅವಶ್ಯಕತೆ ಇಲ್ಲ, ಹೊರಗಡೆ ಹೋಗಿ ದುಡ್ಕೊಂಡು ಬಂದರೆ ಅಂದರೆ ನಾ ಇದರಲ್ಲಿ ಅಲ್ಲಿ ಅರ್ಥ ಆಗುತ್ತೆ, ಅರ್ಧ ಆಯಿತು ಅವನ ಕೆಲಸ. ಅರ್ಧ ಆದಮೇಲೆ ಆ ಮದುವೆ ಆಗಿರೋಂಥ ಹೆಣ್ಣು ಹಾಗೆ ಇರ್ತಾಳ, ಅಡುಗೆ ಕೆಲಸ ಪೂರ್ತಿ ಅವಳ ಮೇಲೆ ಬಿದ್ದಿರುತ್ತೆ, ಅಂದರೆ ಮನೆಯ ನಿರ್ವಹಣೆ ಕಾರ್ಯ ಪೂರ್ತಿ ಅವಳ ಮೇಲಿರುತ್ತೆ. ಆಕೆ ಒಬ್ಬಳೇ ಇದ್ದಾಳ? ಇಲ್ಲ. ಮಕ್ಕಳಾಯಿತು, ಮಗು ದೊಡ್ಡದಾಯಿತು. ಏನಾಯಿತು, ಮಗ ಹೇಳ್ತಾನೆ, ಅಪ್ಪ ನಿನ್ನ ದುಡಿಮೆಯಲ್ಲಿ ನಾನು ಕೆಲಸ ಮಾಡ್ತೀನಿ, ನಿನಗೆ ಹೆಗಲಾಗಿ ನಾನು ನಿಲ್ತೀನಿ, ನಿನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ವಾ? ಅಲ್ಲಿ ಇನ್ನೂ ಕಡಿಮೆ ಆಯ್ತಲ್ವಾ.
ಮಗಳು ಹುಟ್ಟಿದ್ಲು, ಅವಳು ದೊಡ್ಡವಳಾದ್ಲು. ಅಮ್ಮ ನಿನ್ನ ಅಡುಗೆ ಕೆಲಸದಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತಂದ್ಲು. ನಾನೆಲ್ಲ ತರಕಾರಿ ಹೆಚ್ಚಿಕೊಡ್ತೀನಿ, ನೀನು ಅಡುಗೆ ಮಾಡ್ಕೋ. ಅಲ್ಲಿ ತಾಯಿಯ ಕೆಲಸನೂ ಕಡಿಮೆ ಆಯ್ತಲ್ವಾ? ಹೀಗೆ ಎಲ್ಲರೂ ಕೂಡಿ ಕೆಲಸ ಮಾಡಿದಾಗ ಏನಾಯಿತು, ಆ ಪರಿಶ್ರಮ ಅನ್ನೋದು ಕಡಿಮೆ ಆಗ್ತಾ ಬಂತು, ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ಇದನ್ನು ಕೂಡ ಕುಟುಂಬ ಧರ್ಮವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಹೇಗೆ ಇಲ್ಲಿ ಕೆಲಸಗಳು ಡಿವೈಡ್ ಆಯಿತೋ ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬ ಆಗಿರಬಹುದು, ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಯಾವುದೇ ನಮ್ಮ ಜೊತೆಯಲ್ಲಿರೋಂಥ ಯಾರೇ ಆಗಿರಬಹುದು, ಅವರೆಲ್ಲರೂ ಕೂಡ ಅವರನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ನಾವೇನಕ್ಕೆ ಇಲ್ಲಿಗೆ ಬಂದಿದ್ದೀವಿ? ನನ್ನನ್ನು ನಾನು ಅರ್ಥಕೋಬೇಕು, ನನ್ನೊಳಗಿರೋ ಶಕ್ತಿಯನ್ನು ನಾನು ಅರ್ಥ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಭೂಮಿ ಮೇಲೆ ಜೀವಿಸ್ತಿದ್ದೀನಿ ಅಂದರೆ ಎಷ್ಟೋ ಕರ್ಮಗಳನ್ನು ತೆಗೆದುಕೊಂಡು ಬಂದಿದ್ದೀನಿ, ಅದರ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು, ಹೊಸ ವಿಚಾರಗಳನ್ನು ತಿಳ್ಕೋಬೇಕು ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋವಂಥದ್ದು. ಅದೇ ರೀತಿ ನಮ್ಮ ಪಕ್ಕದಲ್ಲಿರೋವಂಥವ್ರು ಅಲ್ವಾ, ಅವರು ಅದೇ ಕಾರಣಕ್ಕೆ ತಾನೇ ಬಂದಿರೋವಂಥದ್ದು. ಇಲ್ಲಿ ಏನು ಮಾಡಿದ್ವಿ, ಇಬ್ಬರು ಆ ಅನುಭವಗಳನ್ನು ಶೇರ್ ಮಾಡ್ಕೊಂಡ್ವಿ. ನಾನು ನಿನಗೆ ಕೋಆಪ್ರೇಟ್ ಮಾಡ್ತೀನಿ, ನೀನು ನನಗೆ ಕೋಆಪ್ರೇಟ್ ಮಾಡು. ಆವಾಗ ಏನಾಗುತ್ತೆ, ನಿನಗೆ ಸಿಕ್ಕುವಂಥ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊತೀಯ, ನನಗೆ ಸಿಗುವಂಥ ಅನುಭವಗಳನ್ನು ನಿನ್ನ ಜೊತೆ ಹಂಚ್ಕೊಳ್ತೀನಿ. ಅದನ್ನು ನೀನೇ ಅನುಭವಿಸ್ಬೇಕು ಅಂತ ಇಲ್ಲ, ಆ ಜ್ಞಾನ ಆಲ್ರೆಡಿ ನಿಮಗೆ ಬಂದೋಗುತ್ತೆ, ಹೌದಲ್ವಾ? ಆ ರೀತಿಯಲ್ಲಿ ಈ ಕುಟುಂಬ ಧರ್ಮ ಅನ್ನೋವಂಥದ್ದು ಇರೋವಂಥದ್ದು. ಎಲ್ಲವನ್ನ ನೀನೇ ಮಾಡಬೇಕು ಅನ್ನೋಂಥದ್ದಿಲ್ಲ. ಇದನ್ನು, ಈ ಧರ್ಮವನ್ನು ಪಾಲಿಸ್ತಾ ಪಾಲಿಸ್ತಾ ಎಷ್ಟೋ ಅನುಭವಗಳು ನಿನಗೆ ಬರ್ತಾ ಹೋಗುತ್ತೆ. ಇಲ್ಲಿ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋವಂಥದ್ದು ಏನು ಅಂತಂದರೆ, ಒಬ್ಬರಿಗೆ ಒಬ್ಬರು ಕೊಡೋವಂಥ ಸ್ವಾತಂತ್ರ್ಯ. ಏಕೆಂದರೆ ನಿಮ್ಮ ಒಂದು ಡಿಸೈನೇ ಬೇರೆ ಆಗಿರುತ್ತೆ, ನನ್ನ ಡಿಸೈನೇ ಬೇರೆ ಆಗಿರುತ್ತೆ. ಇದನ್ನು ನಾವು ದಾಂಪತ್ಯ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆ ಇದನ್ನು ತುಂಬ ಅರ್ಥ ಮಾಡ್ಕೋಬೋದು ನಾವು. ದಾಂಪತ್ಯ ಅನ್ನೋವಂಥದ್ದು ಸುಮ್ಮನೆ ರೂಢಿಗೆ ಬಂದಿಲ್ಲ. ಸುಮ್ಮನೆ ಒಂದು ಗಂಡು ಒಂದು ಹೆಣ್ಣನ್ನು ಅವರಿಬ್ಬರ ಸಮ್ಮಿಲನ, ಅದರಿಂದ ಹೊಸ ಸೃಷ್ಟಿ, ಅದಕ್ಕೋಸ್ಕರ ಸೃಷ್ಟಿಯಾಗಿರೋವಂಥದ್ದಲ್ಲವೇ ಅಲ್ಲ. ದಾಂಪತ್ಯ ಅಂದರೆ ಇಷ್ಟೇ ಅರ್ಥ ಅಲ್ಲ. ಅವರ ಒಂದು ಧರ್ಮವನ್ನು, ಈಗ ಗಂಡಿಗೆ ಅನೇಕ ಧರ್ಮ ಇರುತ್ತೆ, ಪುರುಷರಿಗೆ ಧರ್ಮ ಬೇರೆ, ಸ್ತ್ರೀ ಧರ್ಮ ಬೇರೆ. ಪುರುಷ ಆತನ ಧರ್ಮವನ್ನು ಪಾಲನೆ ಮಾಡಬೇಕು ಅಂದರೆ ಸ್ತ್ರೀಯ ಸಹಕಾರ ಅತ್ಯಗತ್ಯ. ಸ್ತ್ರೀ ಸಹಕಾರ ಇಲ್ಲದೆ ಅವನ ಸಂಪೂರ್ಣ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸ್ತ್ರೀ ಕೂಡ ಪುರುಷನ ಸಂಪರ್ಕ ಇಲ್ಲದೆ, ಪುರುಷನ ಒಂದು ಸಹಯೋಗ ಇಲ್ಲದೆ ಅವಳ ಧರ್ಮವನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರಿಬ್ಬರ ಧರ್ಮಗಳನ್ನು ಕೂಡಿ ಸರಿದೂಗಿಸ್ಕೊಳ್ಳಿ, ಆ ಧರ್ಮವನ್ನು ಅರ್ಥ ಮಾಡಿಕೊಳ್ಳಿ, ಧರ್ಮವನ್ನು ರೂಢಿಸ್ಕೊಳ್ಳಿ ಅನ್ನೋದ್ರ ನಿಟ್ಟಿನಲ್ಲಿ ದಾಂಪತ್ಯ ಅನ್ನೋವಂಥದ್ದು ಸೃಷ್ಟಿಯಾಗಿರುವಂಥದ್ದು. ಮತ್ತು ಈ ದಾಂಪತ್ಯ ಸೃಷ್ಟಿ ಆದಮೇಲೆ ಅಷ್ಟಕ್ಕೆ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ? ಅದು ಹರಡ್ತಾ 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 ಹೋಗುತ್ತೆ. ಅಂದರೆ ಎಲ್ಲರಿಗೆ ಮುಖ್ಯವಾಗಿ ಏನು ಬೇಕು, ಆ ದಾಂಪತ್ಯ ಜೀವನವನ್ನು ಪ್ರಾರಂಭ ಮಾಡಬೇಕಂದ್ರೆ ಧರ್ಮೇ ಚ ಅರ್ಥೇ ಚ ನಾತಿಚರಾಮಿ ಅಂತ ಹೇಳ್ತಾರೆ. ನನ್ನ ಧರ್ಮದಲ್ಲಾಗಿರಬಹುದು, ಅರ್ಥದಲ್ಲಿ ಅಂದರೆ ಕೇವಲ ಹಣ ಸಂಪಾದನೆ ಅಲ್ಲ, ಜೀವನದ ಪ್ರತಿಯೊಂದು ಕರ್ಮಗಳು ಕೂಡ ಅರ್ಥ. ಅಂದರೆ ಎಲ್ಲ ಕರ್ಮಗಳಲ್ಲೂ ಕೂಡ ನಿನ್ನನ್ನು ಸಹಭಾಗಿಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಸಹಭಾಗಿಯಾಗಿ ಮಾಡ್ಕೊಳ್ಳೋವಂಥದ್ದು? ಎಲ್ಲವನ್ನೂ ನಾನೊಬ್ಬನೇ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 2-3 ರೀತಿಯಿಂದ ನಾವು ದೃಷ್ಟಿಕೋನದಿಂದ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಒಂದು ಹೆಣ್ಣು ಒಂದು ಗಂಡು ಹೇಗೆ ಸಮ್ಮಿಲನ ಆಗುತ್ತೋ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಸ್ತ್ರೀ ತತ್ವ ಪುರುಷ ತತ್ವ ಅನ್ನೋವಂಥದ್ದು ಇರುತ್ತೆ. ಅದರ ಸಮ್ಮಿಲನ ಆಗಬೇಕು ಅಂದರೆ, ನಮ್ಮ ಒಳಗಡೆ ಆ ಸಮ್ಮಿಲನ ಆಗಬೇಕು ಅಂದರೆ ಬಾಹ್ಯದಿಂದ ಈ ಸಮ್ಮಿಲನ ಅವಶ್ಯಕತೆ ಇರುತ್ತೆ. ಇದು ಬ್ಯಾಲೆನ್ಸ್ ಆದರೆ ಅಲ್ಲಿ ಒಳಗಡೆ ಬ್ಯಾಲೆನ್ಸಿಂಗ್ ನಡೀತಾ ಹೋಗುತ್ತೆ. ಇದನ್ನು ದಾಂಪತ್ಯ ಶಾಸ್ತ್ರದಲ್ಲಿ ಇದಕ್ಕೆ ತುಂಬ ಒತ್ತು ಕೊಟ್ಟು, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಗಿರಬಹುದು, ಸನಾತನ ಧರ್ಮದಲ್ಲಿ ವಿವಾಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರೋದು ಇದೇ ಕಾರಣಕ್ಕೋಸ್ಕರ. ಎಲ್ಲವನ್ನು ಒಬ್ಬರೇ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮಗ ಸ್ವಲ್ಪ ದೊಡ್ಡವನಾದ, ತಂದೆಗೆ ಇದನ್ನು ಹೆಗಲು ಕೊಟ್ಟ, ಅವನ ಸಂಸಾರ ಬೆಳೀತಾ ಹೋಗುತ್ತೆ. ಮತ್ತೆ ಅಲ್ಲಿಗೆ ನಿಲ್ಲೋದಿಲ್ಲ. ಅವನ ಸಂಸಾರ ಬೆಳೀತಾ ಅವನಿಗೆ ಮಕ್ಕಳಾಗತ್ತೆ. ಅಲ್ಲಿಗೆ ಡಿವೈಡ್ ಒಂಥರ ಆಲದ ಮರ ಥರ ಇದು ಫುಲ್ ಹರಡ್ತಾ ಹೋಗುತ್ತೆ. ಆದರೆ ಮೂಲ ಎಲ್ಲಿರುತ್ತೆ?
ಅಲ್ವಾ? ಮೂಲ ಎಲ್ಲಿ? ನಮ್ಮನ್ನು ನಾವು ತಿಳಿಯೋದೆ. ಹಾಗೆ ಪ್ರತಿಯೊಂದು ಧರ್ಮವನ್ನು ಪಾಲಿಸ್ತಾ ಹೋದಾಗಲೂ ಕೂಡ ಈ ಒಂದು ಅರ್ಥ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೆ ಕೂಡ ಪ್ರಾಶಸ್ತ್ಯವನ್ನು ಕೊಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕು. ಯಾಕೆಂದರೆ ನಿಮ್ಮ ಆಲೋಚನಾ ವಿಧಾನವೇ ಬೇರೆ ಇರುತ್ತೆ, ನೀವು ಧರ್ಮವನ್ನು ಸ್ವೀಕಾರ ಮಾಡೋ ವಿಧಾನ ಬೇರೆ ಇರುತ್ತೆ, ಅದನ್ನು ಪರಿಪಾಲನೆ ಮಾಡೋ ವಿಧಾನ ಬೇರೆ ಇರುತ್ತೆ. ನೀನು ನನ್ನ ಹಾಗೆ ಪರಿಪಾಲನೆ ಮಾಡು ಅಂದರೆ ಅದು ಸಾಧ್ಯ ಇಲ್ಲ. ಎಲ್ಲರೂ ಒಂದನ್ನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ಜ್ಞಾನವನ್ನು ಎಷ್ಟೋ ಜನಕ್ಕೆ ಕೊಟ್ಟಿರಬಹುದು, ಆದರೆ ಇದಕ್ಕೆ ನನ್ನನ್ನು ಆರಿಸ್ಕೊಂಡಾಗ ನಾನು ಖುಷಿಪಟ್ಟೆ. ಯಾಕೆ? ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ? ಸುಮ್ಮನೆ ಕೂರೋದಿಲ್ಲ, ಹಲವಾರು ಜನರಿಗೆ ಹೇಳ್ತೀವಿ. ಯಾಕೆ? ಇದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿಸ್ಕೊಟ್ಟಿದ್ದಾರೆ ಪತ್ರಿ ಸರ್ ಅವರು. ಹೌದಾ? ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಹಲವು ಜನಕ್ಕೆ ಈ ಧರ್ಮ ಹೇಗಿರುತ್ತೆ, ಹೇಗೆ ಪಾಲಿಸಬೇಕು, ಅದನ್ನು ಇನ್ನೊಬ್ಬರಿಗೆ ನಾವು ಹಂಚುತ್ತಾ ಹೋದ ಹಾಗೆ ಅದರ ವಿಸ್ತರಣೆ ಅನ್ನುವಂಥದ್ದು, ಅದರ ಅರ್ಥ ಆಗುವಂಥದ್ದು, ಅದರ ಪರಮಾರ್ಥ ಏನು ಅನ್ನೋದು ನಮಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನೇ ಕೌಟುಂಬಿಕ ಧರ್ಮ ಅನ್ನುವಂಥದ್ದು. ನಾನು ಒಬ್ಬನೇ ಅಲ್ಲ, ನನ್ನ ಪಕ್ಕದಲ್ಲಿರೋಂಥ ಎಲ್ಲರೂ ಕೂಡ ಇದೇ ರೀತಿ ಜೀವನ ಮಾಡೋದಕ್ಕೆ ಬಂದಿರೋಂಥವ್ರು. ಒಂದು ವಾಕ್ಯ ಹೇಳ್ತಾರೆ, ಮಮಾತ್ಮ ಸರ್ವಭೂತಾತ್ಮ ಅಂತ ಹೇಳಿ, ಅಲ್ವಾ? ನಾನೊಬ್ಬನೇ ಅಲ್ಲ, ಎಲ್ಲವೂ ಕೂಡ ಇಲ್ಲಿ ಬಂದಿರೋವಂಥದ್ದು ಈ ಅನುಭವಗಳನ್ನು ಪಡೆಯೋದಕ್ಕೋಸ್ಕರನೇ. ಇದಕ್ಕೆ ನಾವು ಸಹಕಾರ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು, ಅವರಿಗೆ ಅವರೇ ಬೆಳೆಯೋದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಕೊಳ್ತಾ ಇದನ್ನು ನಾವು ಯಾವಾಗ ಅನುಭವಿಸ್ತಾ ಅದನ್ನು ಪರಿಪಾಲಿಸ್ತಾ ಹೋಗ್ತೀವೋ ಕುಟುಂಬ ಧರ್ಮ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಹೋಗುತ್ತೆ. ನೀವು ಹೇಳ್ತಾ ಹೋದಾಗ ಪತ್ರಿಜಿಯವರು ಸುಮ್ಮನೆ ಮಾಡಿಲ್ಲ, ಸಂಸಾರದಲ್ಲಿ ನಿರ್ವಹಣೆ ಅಂತ ಹೇಳಿ ಖಂಡಿತ ಮೇಡಮ್ ಹೇಳ್ತಾ ಇರುವಾಗ ನೋಡಿ, ಒಬ್ರಿಗೊಬ್ರು ಸಹಕಾರ, ಸಹಯೋಗ, ಸಮ್ಮಿಲನ ಅಂತ ಹೇಳಿದ್ರು. ನಿಜ, ಒಂದು ಚಪ್ಪಾಳೆ ತಟ್ಟಬೇಕು ಅಂದ್ರೆ 2 ಕೈ ಸೇರಿಸಿದ್ರೇನೆ ಚಪ್ಪಾಳೆ ತಟ್ಟಲಿಕ್ಕೆ. ಹೌದು, ನಾವು ಗೋಡೆಗೆ ತಟ್ಟಿದ್ರೆ ಬರುತ್ತೆ, ಆದ್ರೆ ಅದು ಚಪ್ಪಾಳೆ ಅಂತ ಅನ್ಸ್ಕೊಳ್ಳಲ್ಲ. ಅದು ಒತ್ತಾಯ ಪೂರ್ವಕವಾಗಿ ಒಂದು ಕ್ರಿಯೆ ಮಾಡ್ತೀವಿ ಅನ್ನೋ ತರ ಆಗುತ್ತೆ. ಹಾಗಾಗಿ ಒಂದು ಈ ಕೌಟುಂಬಿಕ ಅಂತ ಬಂದಾಗ ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ ಇರ್ತಕ್ಕಂಥ ಪ್ರತಿಯೊಬ್ಬರು, ಪಕ್ಕದ ಮನೆಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರು, ಅವರು ಕೌಟುಂಬಿಕ ಅಂತಂದ್ರೆ ಒಂದು ಕುಟುಂಬ, ತಂದೆ ತಾಯಿ 5 ಬೆರಳು ಸೇರಿಸಿ ಒಂದು ಮುಷ್ಟಿ ಅಂತ ನಾವ್ ಹೆಂಗ್ ಹೇಳ್ತೀವಲ್ಲ, ಎಷ್ಟು ಸೇರಿ ಒಗ್ಗಟ್ಟಾಗಿ ಇರ್ತೀವಲ್ಲ, ಅದು ಕುಟುಂಬ ಅನ್ನಿಸ್ಕೊಳತ್ತೆ ಅಂದಾಗ ಆ ಒಂದು ಧರ್ಮವನ್ನು ಒಬ್ಬ ವ್ಯಕ್ತಿ ಕೈಯಿಂದ ಒಂದೇ ಕೈಯಿಂದ ಇನ್ನೂ ಮಾಡಕ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಎಷ್ಟು ದಿವಸ ಮಾಡಬಹುದು, ಎಷ್ಟು ಶಕ್ತಿ ತನಕ ಮಾಡಬಹುದು, ಆದ್ರೆ ಅದು ಮುಂದೆ ಹೋಗಕ್ಕಾಗಲ್ಲ. ಅದು ಮುಂದುವರಿಬೇಕು ಅಂತ ಹೇಳಿದ್ರೆ ಇನ್ನೊಬ್ಬ ಸಹಯೋಗ ಬೇಕೇ ಬೇಕು. ಆಮೇಲೆ ದಾಂಪತ್ಯದ ಬಗ್ಗೆ ಹೇಳಿದ್ರು ಮೇಡಮ್, ದಾಂಪತ್ಯ ಶಾಸ್ತ್ರದ ಬಗ್ಗೆ ಹೇಳಿದ್ರು. ನಿಜ, ಅದು ಕೇಳಿದ್ದೆ, ಬಟ್ ಮೇಡಮ್ ಇನ್ನೂ ಕೂಲಂಕುಷವಾಗಿ ಸ್ವಲ್ಪ ತಿಳ್ಕೊಟ್ಟಿದ್ದಾರೆ. ಅದನ್ನ ಅಷ್ಟೊಂದು ಹೇಳಕ್ ಆಗೋದೇ ಇಲ್ಲ, ಅದರೇ ಒಂದು ಸಬ್ಜೆಕ್ಟ್ ಆಗೋದು. ಯಾಕಂದ್ರೆ ದಾಂಪತ್ಯ ಶಾಸ್ತ್ರ ಅಂತಕ್ಕಂಥದ್ದು ಸುಮ್ಮನೆ ದಾಂಪತ್ಯ ಅಂದ್ರೆ ಅರ್ಥ ಬೇರೆ ಕಲ್ಪನೆ ಮಾಡ್ಕೊಳ್ಬಾರ್ದು, ಅದ್ರ ನಿಜವಾದ ಅರ್ಥಗಳು ಬೇರೆ ಇರುತ್ತೆ ಅನ್ನೋದು ಮೇಡಮ್ ತಿಳಿಸ್ಕೊಟ್ರು. ನಿಜ, ಅದು ಎಲ್ಲರ ಸಹಾಯ. ಮತ್ತೆ ನೀವು ಬಾಹ್ಯ ಸಮ್ಮಿಲನ ಆದಾಗಲೇ ಆಂತರಿಕ ಸಮ್ಮಿಲನಕ್ಕೆ ಸಹಯೋಗ ಆಗುತ್ತೆ ಅಂತ ಹೇಳಿ ಎಷ್ಟು ಅದ್ಭುತ ಅಲ್ವಾ ಆತ್ಮೀಯರೇ? ನೋಡಿ, ಬರೀ ಒಂದು ಕೌಟುಂಬಿಕ ಅಂದ ತಕ್ಷಣ ನಾವು ತಿಳ್ಕೊಳ್ಳೋದೇ ಬೇರೆ ಬೇರೆ. ಗಂಡ ಹೆಂಡತಿ ಮಕ್ಕಳು ಮನೆಯಲ್ಲಿದ್ದಾರೆ, ಅವರೊಬ್ರಿಗೊಬ್ರು ಸಹಕಾರ ಕೊಡ್ತಾರೆ. ಆದ್ರೆ ಎಲ್ಲರ ಒಂದು ಸಹಕಾರ ಬೇಕು ಅಂದಾಗ ಮನಸ್ಥಿತಿಗಳು ಒಂದೇ ತರನೂ ಇರ್ಬೇಕು ಮೇಡಮ್. ಹೌದು, ಯಾಕಂದ್ರೆ ನನ್ನ ಸ್ಥಿತಿನೇ ಬೇರೆ ಇರುತ್ತೆ, ನನ್ನ ಜೊತೆ ಇರೋ ಸ್ಥಿತಿನೇ ಬೇರೆ ಇರುತ್ತೆ. ನೀವು ಮಗು ಒಂದು ಹುಟ್ಟುತ್ತೆ, ನನಗೆ ಸಹಕಾರ ಕೊಡ್ತಾನೆ, ಮಗ ತಂದೆಗೆ ಹೆಗಲು ಕೊಡ್ತಾನೆ, ಮಗಳು ತಾಯಿಗೆ ಹೆಗಲು ಕೊಡ್ತಾನೆ ಅಂತ ಹೇಳಿ. ಆದ್ರೆ ಈ ಒಂದು ಇವಾಗ ನಾನು ನೋಡ್ತಾ ಬಂದಾಗ ಅವು ಯಾವ ಸಿಗ್ತಾ ಇಲ್ಲ ಮೇಡಮ್. ಹೌದು, ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಮೊದಲನೇದಾಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮಲ್ಲೇ ಇದೆ ಅಂತ ಹೇಳಿ. ಹೌದು, ಫಸ್ಟ್ ನಮ್ಮಲ್ಲೇ ಇರೋವಂಥದ್ದು. ನಾವೇನು ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಅಂತ ಅಂದ್ಕೊಳ್ತೀವಿ. ನನ್ನ ಮಗ ನನಗೆ ಸಹಕಾರ ಕೊಡ್ತಿದ್ದಾನೆ ಅನ್ನೋದನ್ನು ತೆಗೆದುಕೊಳ್ಳೋದಕ್ಕಿಂತ ನಾನು ಹೇಳ್ದಾಗೆ ಕೇಳಿದರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನಗೆ ಗೌರವ ಕೊಡ್ತಿಲ್ಲ ಅನ್ನೋವಂಥ ಭಾವನೆ ಇರುತ್ತೆ. ನಾನು ಹೇಳಿದ್ದನ್ನು ಮಾಡ್ತಿಲ್ಲ ಇವನು ಅನ್ನೋವಂಥ ಕೋಪ ಇರುತ್ತೆ. ಇವನ್ನ ಯಾವಾಗ ತೆಗೆದು ಹಾಕ್ತೀವೋ ಅಲ್ಲಿ ಸರಿಯಾದ ಸಹಕಾರ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅದು ಬೇಕು ಅಂದರೆ ನಮಗೆ ಬೇಕು, ಫಸ್ಟು ನನಗೆ ಪ್ರಜ್ಞೆ ಇರಬೇಕು, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀನಿ ಆವಾಗ ಆ ಮಗನಿಗೆ ನಾನು ಫ್ರೀಡಮ್ ಕೊಡ್ತಾ ಹೋಗ್ತೀನಿ. ನೀನು ಮಾಡಪ್ಪ, ನಿನ್ನ ಜೊತೆಯಲ್ಲಿ ನಾನಿದ್ದೀನಿ ಅನ್ನೋವಂಥ ಸಹಕಾರ ಕೊಡ್ತೀವಿ.
ಮತ್ತು ಆಗ ಏನಾಗುತ್ತೆ, ಆತನ ಹೆಂಡತಿ ಬಂದಳು, ಅವನ ಕುಟುಂಬ ಕೂಡ ದೊಡ್ಡದಾಗ್ತಾ ಹೋದ ಹಾಗೆ ಇಲ್ಲಿ ಸಮಸ್ಯೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಆ ಕುಟುಂಬ ದೊಡ್ಡದಾಗ್ತಾ ಹೋದ ಹಾಗೆ ಸಮಸ್ಯೆ ಸ್ಟಾರ್ಟ್ ಆಗೋದು. ಅವನ ಹೆಂಡತಿ ಬಂದಾಗ ಈಗ ಮಗಳನ್ನು ಹೇಗೆ ನಾನು ಸ್ವೀಕಾರ ಮಾಡ್ತೀನೋ, ಮಗನನ್ನು ಹೇಗೆ ಸ್ವೀಕಾರ ಮಾಡ್ತೀನೋ ಆ ರೀತಿಯಲ್ಲಿ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ದೊಡ್ಡದಾಗಿ ಹೇಳ್ಕೊಳ್ತೀವಿ, ಮನೋಭಾವಗಳ ಚೇಂಜು, ಜನ್ರೇಷನ್ ಗ್ಯಾಪು, ಅವರ ಒಂದು ರೀತಿ ರಿವಾಜ್ ಬೇರೆ, ನಮ್ಮ ರೀತಿ ರಿವಾಜ್ ಬೇರೆ ಅಂತಂದು ಹೇಳ್ಕೊಳ್ತೀವಿ. ಆದರೆ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿರೋಂಥದ್ದು ಯಾರು? ಅವರು ಫಸ್ಟ್ ಮಾಡಿಕೊಂಡ್ರೆ ಪಕ್ಕದಲ್ಲಿ ಇವಾಗ ತಾನೇ ಬಂದಿರೋಂಥ ಸೊಸೆ ಅದನ್ನೇ ಫಾಲೋ ಆಗ್ತಾಳೆ. ನಾವೇನು ಹೇಳ್ತೀವಿ, ದೊಡ್ಡವ್ರು ಮಾಡೋದನ್ನು ನೋಡಿ ಮಗು ಕಲಿಯುತ್ತೆ ಅಂತ ಹೆಂಗೆ ಹೇಳ್ತೀವಿ? ಮಗುಗೆ ಮಾತ್ರ ಸೀಮಿತ ಅಲ್ಲ, ಅದು ಪ್ರತಿಯೊಂದು ಹೆಜ್ಜೆನಲ್ಲೂ ಅದು ಇರುತ್ತೆ, ಅದು ಪ್ರತಿಯೊಬ್ಬರಿಗೂ. ಇವತ್ತು ಬಂದಂತಹ ಸೊಸೆನ ನಾನು ಎಷ್ಟರ ಮಟ್ಟಿಗೆ ನನ್ನ ಮಗಳು ಅಂತಂದು ಸ್ವೀಕಾರ ಮಾಡ್ತೀನೋ, ಅವಳನ್ನು ಎಷ್ಟು ಹೃತ್ಪೂರ್ವಕವಾಗಿ ಸ್ವೀಕಾರ ಮಾಡ್ತೀನೋ, ಅವಳು ಅವಳದ್ದೇ ಆದಂತಹ ಒಂದು ರೂಪುರೇಷೆಗಳನ್ನು, ಕರ್ಮ ಸಂಬಂಧಗಳನ್ನು ತೆಗೆದುಕೊಂಡು ಬಂದಿರ್ತಾಳಲ್ವ, ಅದನ್ನು ಅವಳು ಪೂರ್ತಿ ಮಾಡ್ಕೋಬೇಕಲ್ವ. ಇಲ್ಲಿ ಮಗನಿಗೆ ಹೆಂಗೆ ಸ್ವಾತಂತ್ರ್ಯ ಕೊಟ್ಟವೋ, ಅವನ ಕರ್ಮಗಳನ್ನು ಅವನು ಕ್ಲಿಯರ್ ಮಾಡ್ಕೊಳ್ಳೋಕೆ ಬಂದಿದ್ದಾನೆ ಅನ್ನೋ ಜ್ಞಾನವನ್ನು ನಾವು ಮಗನಿಗೆ ಹೆಂಗೆ ಕೊಟ್ಟವೋ ಅಷ್ಟೇ ಪ್ರಾಮಿನೆನ್ಸ್ ಸೊಸೆಗೂ ಕೊಡಬೇಕು. ಆಗ ಅವರಿಂದ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಯಾವತ್ತೂ ಪ್ರೀತಿಯನ್ನು ಕೊಟ್ಟರೆ ಪ್ರೀತಿ ಬೆಳೆಯುತ್ತೆ, ದ್ವೇಷವನ್ನು ಕೊಟ್ಟರೆ ದ್ವೇಷ ಬೆಳೆಯುತ್ತೆ. ಹಾಗಂತ ಹೇಳಿ ಎಲ್ಲ ದೊಡ್ಡವರದ್ದೇ ತಪ್ಪು ಅಂತಂದು ನಾನು ಹೇಳ್ತಾ ಇಲ್ಲ. ಇಲ್ಲಿ ಹೊಂದಾಣಿಕೆ ಅನ್ನೋವಂಥದ್ದು ಮುಖ್ಯ, ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು ಮುಖ್ಯ. ಎಷ್ಟರ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಬ್ಬ ವ್ಯಕ್ತಿಯನ್ನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ಅಕ್ಸೆಪ್ಟೆನ್ಸ್ ಕೂಡ ಬಹಳ ಮುಖ್ಯ. ಹೌದು, ಯಾಕಂದ್ರೆ ನಾನು ಅವ್ರು ಹೇಳಿದ್ದನ್ನೆಲ್ಲ ನಾನು ಒಪ್ಕೋಬೇಕು. ಹೌದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳಿದ್ರಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿ, ನಿಜ ಆತ್ಮೀಯರೇ. ನಾವು ಬರೀ ಒಬ್ಬ ಹೇಳಿದ್ರು ಮಗಳನ್ನ ಹೆಂಗೆ ನೋಡ್ತೀವೋ ಹಾಗೆ ಸೊಸೆಯ ನೋಡ್ಬೇಕು ಅಂತ ಬಂದಾಗ ಸೊಸೆಯ ವೈಚಾರಿಕತೆಯನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಖಂಡಿತ ಅವ್ರ ತರನೇ ನಾವು ಹೋಗ್ಬೇಕು. ಹಾಗಂತ ಹೇಳಿ ಪೂರ್ತಿ ಅಂತ ಹೇಳ್ತಾ ಇಲ್ಲ, ಅವರನ್ನ ನಮ್ಮ ದಾರಿಗೆ ತಂದುಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ತಿಳಿಸ್ಕೊಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಜೊತೆ ನಾವು ಮಗಳು ಅಂತ ಮಗಳನ್ನ ಹೆಂಗೆ ನೋಡಿ ಸ್ವೀಕಾರ ಮಾಡಿರ್ತೀವಲ್ಲ ಅದೇ ತರ ಸ್ವೀಕಾರ ಮಾಡಿದಾಗ ಅವರ ಸರಿತಪ್ಪುಗಳನ್ನ ಹೇಗೆ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ನಮ್ಮಲ್ಲಿ ಹೊಂದಾಣಿಕೆ ಚೆನ್ನಾಗಿ ಬರುತ್ತೆ. ಆ ಒಂದು ಧರ್ಮ ಕೂಡ ಸಹ ನಿಜ ಮೇಡಮ್. ಒಂದು ಇದು ಸುಮ್ಮನೆ ಸಾಮಾಜಿಕವಾಗಿ ತಿಳಿಸ್ಕೊಟ್ಟಿದ್ದು. ಆದ್ಮೇಲೆ ಮತ್ತೆ ನಮ್ಮ ಒಂದು ವಿಚಾರಕ್ಕೆ ಬರೋಣ. ಇದೊಂದು ನಿಜ, ಪ್ರತಿಯೊಬ್ಬರೂ ಕೂಡ ಸಹ ಇದನ್ನ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಅಂಶ ಈ ಒಂದು ಸುಸಮಯದಲ್ಲಿ ಅಂತ ಹೇಳ್ಬಹುದು. ಈಗ ಮೇಡಮ್ ಮತ್ತೆ ಹಿಂದೆ ಹೋಗೋಣ. ನಾವು ಈ ಕೌಟುಂಬಿಕ ಧರ್ಮ, ಶಾರೀರಿಕ ಧರ್ಮ ನಂತರ ಕೌಟುಂಬಿಕ ಧರ್ಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡೋಕೆ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎರಡು ಧರ್ಮಗಳಿಗೆ ಇದು ಹೆಂಗ್ ಹೊಂದಾಣಿಕೆ, ನೆಕ್ಸ್ಟ್ ಹೆಂಗ್ ಹೋಗಬಹುದು ಅನ್ನೋದು ಇದು ಮುಖ್ಯ ಆಗಿರುತ್ತೆ, ಬೇಸಿಕ್ ಆಗಿರುತ್ತೆ. ಈ 4 ಕಂಬಗಳಲ್ಲಿ ನಾವು ಆಡ್ತಾ ಇದ್ವಿ, ಉಪ್ಪಿನ ಆಟ ಆಡ್ತಾ ಇದ್ವಿ ನಾವು. ಉಪ್ಪ ಮಗು, ಆ ಮನೆಗೂ ಈ ಮನೆಗೂ ನನಗೆ ಅದನ್ನೇನು ಬರ್ತಾ ಇದ್ವಿ ನಾವು. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಅಂದ್ರೆ ಇಲ್ಲಿದ್ರೇನೆ ಅಲ್ಲಿಗೆ ಹೋಗಕ್ ಸಾಧ್ಯ, ಇಲ್ಲಿಂದ ಹೋಗಕ್ಕೆ ಬರೋದೇ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿದೀವಿ, ಅಲ್ಲಿ ನಂತರ ಇಲ್ಲಿ ಹೋಗ್ಬೇಕು ಅಂದಾಗ ಅಲ್ಲಿ ನಾನು ಏನ್ ಮಾಡ್ಬೇಕು ಕೆಲಸ ಅದ್ ಮಾಡ್ಬೇಕಾಗಿದೆ. ಆ ಒಂದು ಕೆಲಸ ಏನು ಮೇಡಮ್? ಖಂಡಿತ. ಇಲ್ಲಿ ನಾವು ನಾನು ಈ ನಡುವೆ ನೋಡಿರೋ ಪ್ರಕಾರ ಏನಾಗುತ್ತೆ, ಪ್ರತಿಯೊಬ್ಬರದ್ದು ತುಂಬ ಜನದ್ದು ಕ್ವಶನ್ ಒಂದೇ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಆದರೆ ನನ್ನ ಫ್ಯಾಮಿಲಿಯಲ್ಲಿ ಧ್ಯಾನ ಮಾಡ್ತಾ ಇಲ್ಲ, ನನಗೆ ಸಹಕಾರ ಸಿಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಫಸ್ಟ್ ನಾನು ಹೇಳೋದು, ನೀವು ಧ್ಯಾನಿ ಆಗಿದ್ದೀರ ತಾನೆ, ನೀವು ಸ್ವಲ್ಪ ತಗ್ಗಿ, ನಿಮ್ಮ ಕುಟುಂಬಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ, ನಿಮ್ಮ ಜೊತೆಯಲ್ಲಿರೋರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಫಸ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಿ. ಅಲ್ಲಿ ಆ ಕುಟುಂಬ ಧರ್ಮ ಅಂದ್ರೇ ಅದು, ಪಕ್ಕದಲ್ಲಿರೋಂಥವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು, ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅವರಿಗೆ ಯಾವಾಗ ನಾವು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ಓಹೋ, ಇವಳು ಇಷ್ಟೆಲ್ಲ ಪಾಪ ನನಗೋಸ್ಕರ ಮಾಡ್ತಾ ಇದ್ದಾಳೆ, ಒಂದು ಸ್ವಲ್ಪ ಹೊತ್ತೆ ತಾನೇ ಧ್ಯಾನ ಮಾಡಿಕೊಳ್ಳಿ ಬಿಡು ಅಲ್ವಾ. ಅದರ ಜೊತೆಗೆ ನಮ್ಮ ಈ ಪಿರಮಿಡ್ ಸೊಸೈಟಿಯ ಒಂದು ಮುಖ್ಯ ಧ್ಯೇಯೋದ್ದೇಶ ಏನು ಅಂದರೆ ಶಾಕಾಹಾರಿಗಳಾಗುವಂಥದ್ದು. ಇದಂತೂ ತುಂಬಾ ಎಲ್ಲರಲ್ಲಿ ಇರೋಂಥ ಗೊಂದಲ ಇದು. ನಾನು ತಿಂತಾ ಇಲ್ಲ, ನಾನು ಬಿಡೋದಕ್ಕೆ ಸಿದ್ಧ ಇದ್ದೀನಿ, ಆದರೆ ಮನೆಯಲ್ಲಿ ಎಲ್ಲರನ್ನೂ ಒಪ್ಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಹೆಂಗೆ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ನಮ್ಮ ಒಳಗಡೆ ಇರುವಂಥ 3 ಶಕ್ತಿಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು.
ನಮಗೆ ಆ ಭಗವಂತ ಪ್ರತಿಯೊಬ್ಬರಿಗೂ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಕಣ್ಣುಗಳಿಗಿರಬಹುದು, ನಮ್ಮ ಸ್ಪರ್ಶಕ್ಕಿರಬಹುದು, ನಮ್ಮ ಮಾತುಗಳಿಗಿರಬಹುದು ಅದ್ಭುತವಾದ ಶಕ್ತಿ ಇದೆ. ಇದನ್ನು ಹೀಲಿಂಗ್ ಪವರ್ ಅಂತಂದು ಕೂಡ ಹೇಳ್ತಾರೆ. ಈ ಹೀಲಿಂಗ್ ಪವರ್ನ ನಾವು ಉಪಯೋಗಿಸ್ಕೊಳ್ಳೋದನ್ನು ಕಲ್ತ್ಕೋಬೇಕು ಕುಟುಂಬದಲ್ಲಿ. ಯಾವಾಗ ನಾವು ಇನ್ನೊಬ್ಬರಿಗೆ ಸಹಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಶಕ್ತಿಗಳನ್ನು ಬಳಸ್ಕೊಳ್ತೀವೋ, ಇದರ ಸತ್ಯವಾದ ಶಕ್ತಿಯನ್ನು ಯಾವಾಗ ನಾವು ರೂಢಿಸ್ಕೊಳ್ತೀವೋ, ಎದುರುಗಡೆ ಇರೋವಂಥ ವ್ಯಕ್ತಿಯ ಮನ ಪರಿವರ್ತನೆ ಆಗಿ ಆಟೋಮೆಟಿಕ್ಕಾಗಿ ಸಹಕಾರ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿತ್ ಪ್ರೂಫ್ ನಾನು ತೋರಿಸ್ಬಲ್ಲೆ ಇದನ್ನು. ಏಕೆಂದರೆ ಎಲ್ಲರಲ್ಲಿ ಇದೇ ಗೊಂದಲ. ಶಾಕಾಹಾರಿಗಳಾಗಿ ಅಂತಂದಿದ ತಕ್ಷಣ ನಮ್ಮಲ್ಲಿ ಎಲ್ಲರಲ್ಲಿ ಮೂಡೋವಂಥ ಒಂದು ಮೇನ್ ಪ್ರಶ್ನೆ ಅಂದ್ರೇ ನನ್ನ ಕುಟುಂಬದವರಿಗೆ ಹೆಂಗೆ ಉತ್ತರ ಕೊಡಬೇಕು ನಾನು. ಇದನ್ನು ಬಾಹ್ಯವಾಗಿಯೂ ಮಾಡಬಹುದು, ನಮ್ಮ ಅಂತರಂಗದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಮಾಡ್ಕೋಬಹುದು. ನಾವು ಮಾಡುವಂಥ ಅಡುಗೆನಲ್ಲಿ ಆಗಿರಬಹುದು, ಅಥವಾ ನಮ್ಮ ಕಣ್ಣಿನ ಕಾಂಟ್ಯಾಕ್ಟಿಗೆ ಬರುವಂಥವ್ರ ಜೊತೆಯಲ್ಲಿ ಆಗಿರಬಹುದು. ನಾವು ಅನುಕ್ಷಣ ಒಂದೇ ಸಂಕಲ್ಪ ಇರಬೇಕು. ನಮ್ಮ ಸ್ಪರ್ಶಕ್ಕಾಗಲಿ, ನಮ್ಮ ಕಣ್ಣಿನ ದೃಷ್ಟಿಗಾಗಲಿ, ನಮ್ಮ ಮಾತುಗಳ ಶಕ್ತಿ ಇವರಿಗೆ ತಲುಪಿದ್ರೂ ಪ್ರತಿಯೊಬ್ಬರಲ್ಲಿ ಕೂಡ ಅವರ ಆತ್ಮ ಚೈತನ್ಯ ಜಾಗೃತಿಯಾಗಬೇಕು. ಅವರು ಶಾಕಾಹಾರಿಗಳಾಗಬೇಕು. ಅವರ ಸ್ವಯಂ ಏನು ಅವರು ಅನ್ನೋದನ್ನು ಅವರಿಗೆ ಅರ್ಥ ಆಗೋಂಗಾಗಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಕೊಂಡು ನಾವು ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡಾಗ ಅದ್ಭುತವಾದ ಬದಲಾವಣೆಗಳು ಉಂಟಾಗ್ತಾ ಬರುತ್ತೆ. ಇಲ್ಲಿ ಆ ಉಪಯೋಗ ಮಾಡ್ಕೊಳ್ಳೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಅದನ್ನು ಮಾಡ್ತಾನೇ ಇದ್ದೀನಿ, ಆದರೂ ಅವ್ರ ಬದಲಾವಣೆ ಆಗಲಿಲ್ಲ ಅಂದರೆ ನೀನು ಹೃದಯಪೂರ್ವಕವಾಗಿ ಮಾಡಿದ್ರೆ ಅಲ್ವಾ ಏನಾಗ್ತಿದೆ ಅನ್ನೋದು ಅರ್ಥ ಆಗೋದು. ಹಾಗೆ ಯಾವುದು ಕೂಡ ಸಹ ಒಂದು ಹೊತ್ತಿಗೆ ಬರೋ ಸಾಧನೆ. ಹಿಂಗೆ ನಾವು ಧ್ಯಾನದಲ್ಲಿ ಹೆಂಗ್ ಸಾಧನೆ ಮಾಡ್ತೀವೋ ಅದಕ್ಕೂ ಕೂಡ ಸಮಯ ಕೊಡಬೇಕಲ್ಲ, ನಾವು ತಾಳ್ಮೆ ಬೇಕು. ಹೌದು, ಖಂಡಿತ ತಾಳ್ಮೆ ಬೇಕು. ಇವಾಗ ನಾವು ಯಾವುದೋ ಒಂದನ್ನು ಮಾಡ್ತಿದ್ದೀವಿ ಅಂತ ಮಾಡೋದಲ್ಲ, ಅದನ್ನ ನನ್ನ ಸಹಜತ್ವ ಆಗೋಗ್ಬಿಡ್ಬೇಕದು. ನಾವೇ ಆಗ್ಬಿಡ್ಬೇಕು. ಆವಾಗ ಅದರ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ ನಿಮಗೆ. ಅದೇ ಬಿಟ್ಟು ಇವತ್ತು ನಾನು ಹೇಳ್ಕೊಂಡಿದ್ದೀನಿ, ನಾಳೆಯಿಂದ ಅವ್ರು ತಿನ್ನೋದು ಬಿಡಬೇಕು, ನನ್ನ ಕರ್ತವ್ಯ ನನ್ನ ಧರ್ಮ ಮಾತ್ರ ನಾನು ಪಾಲಿಸ್ತಾ ಇದ್ದೀನಿ, ಫಲಾಫಲ ನಿರೀಕ್ಷೆ ನಂದಲ್ಲ, ಧರ್ಮವನ್ನು ಮಾತ್ರ ಮಾಡು ಅಂತ ಹೇಳಿದಾನೆ ಶ್ರೀಕೃಷ್ಣ. ಧರ್ಮವನ್ನು ಮಾಡು, ಅದರ ಫಲಾಫಲಾಪೇಕ್ಷೆಯನ್ನು ನನಗೆ ಬಿಡು ಅಂತ ಹೇಳಿದ್ದಾನೆ. ಅಂದರೆ ಏನರ್ಥ? ನನ್ನ ಕರ್ತವ್ಯ ಏನು ನಾನು ಮಾಡ್ತಾ ಇದ್ದೀನಿ ಇವತ್ತು, ನನ್ನ ಈ 3 ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಎಲ್ಲರ ಚೈತನ್ಯ ಜಾಗೃತಿಯಾಗಲಿ, ಪ್ರತಿಯೊಬ್ಬರೂ ಉದ್ಧಾರ ಆಗಲಿ ಅನ್ನೋವಂಥ ಸಂಕಲ್ಪವನ್ನು ನಾನು ಹರಡ್ತಾ ಇದ್ದೀನಿ. ಆದರೆ ಇದ್ರ ರಿಸಲ್ಟ್ ನನಗೆ ಇವತ್ತೇ ಬರಬೇಕು ಅನ್ನೋಂಥದ್ದು ತಪ್ಪು. ಮಾಡ್ತಾ ಹೋಗೋದು ನನ್ನ ಕರ್ತವ್ಯ ಅಷ್ಟೆ. ಅದು ನನ್ನ ಧರ್ಮ, ನಾನು ಮಾಡ್ತಾ ಇದ್ದೀನಿ. ಆ ಧರ್ಮ ಯಾವಾಗ ಪ್ರತಿಫಲ ಕೊಡ್ಬೇಕು ಅವಾಗ ಕೊಡುತ್ತೆ. ನೋಡಿದ್ರಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು, ಯಾವುದೇ ಅಪೇಕ್ಷೆಗಳನ್ನ ಇಟ್ಕೊಳ್ಬಾರ್ದು. ಹಂಗಾಗಿದ್ರೆ ಶ್ರೀಕೃಷ್ಣ ಹೇಳಿದ್ದು, ನಿಮ್ಮ ಕೆಲಸವನ್ನ ನೀವು ಮಾಡ್ರಿ, ಮಿಕ್ಕಿದ್ ನನಗೆ ಬಿಟ್ಬಿಡಿ, ಫಲಾಫಲಗಳನ್ನ ಬಿಟ್ಬಿಡ್ರಿ, ನೀವು ನಾನು ನೋಡ್ಕೊತೀನಿ ಅಂತ ಹೇಳಿದವರು. ಹಂಗಾಗಿ ನಾವು ಇಲ್ಲಿ ನೀವು ಹೇಳುವಾಗ ಒಂದು ನನಗೆ ಥಾಟ್ ಬಂದಿದ್ದು ಮೇಡಮ್, ನಿಜ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಹೇಳಿದಂಗೆ ಸಾಕಷ್ಟು ಜನ, ತುಂಬಾ ಜನ ಕೇಳ್ತಾರೆ ಮೇಡಮ್, ಪ್ರಶ್ನೆಗಳು ಮಾಡ್ತಾರೆ. ಮೇಡಮ್ ನಾನು ಬಂದು 6 ತಿಂಗಳಾಯ್ತು, ನಾನು ಧ್ಯಾನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರೆ ಅವ್ರ ಜೊತೆಗೆ ಇದ್ದು ನನಗೆ ಅವರು ಒಂದೇ ಮನೇಲಿ ಇದ್ದೀವಿ ಅಂದ್ರೆ ಅಡುಗೆ ಮಾಡ್ತೀವಿ, ನಾನು ಅದು ಮುಟ್ಟೋದೇ ಇಲ್ಲ, ಆದ್ರೂ ಆ ಕರ್ಮ ಎಲ್ಲ ನನಗೆ ಅಂಟುತ್ತಾ ಅಂತ ಹೇಳ್ತೀನಿ. ನಾನು ಅಡುಗೆ ಮಾಡ್ಕೊಳ್ಳೋದಿಲ್ಲ, ಕರ್ಮ ನನಗೆ ಅಂಟುತ್ತಾ ಅಂತ ಕೇಳ್ತಾರೆ. ಮಾಂಸಾಹಾರಿ ಆಗಿದ್ದೀನಿ, ಆದ್ರೆ ಅವ್ರಿಗೆ ನಾನು ಅವ್ರಿಗೆ ಮಾಂಸಾಹಾರ ಮಾಡ್ಕೊಡ್ಬೇಕಲ್ಲ, ಅದನ್ನ ನನಗೆ ಕರ್ಮ ಬರುತ್ತಾ ಅಂತ. ಇಲ್ಲಿ ನಮ್ಮ ಭಾವನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನ್ನ ಮನಸ್ಫೂರ್ತಿಯಾಗಿ ಈ ಒಂದು ಸಂಕಲ್ಪ ಇಟ್ಕೊಂಡು ನಾನು ಮಾಡಿದೆ, ಎಲ್ಲರೂ ಜ್ಞಾನಿಗಳಾಗಬೇಕು ಅನ್ನೋಂಥ ಸಂಕಲ್ಪವನ್ನು, ಇಲ್ಲಿ ಸರೆಂಡರ್ನೆಸ್ ಅನ್ನೋದು ಇಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾನು ಹೃದಯಪೂರ್ವಕವಾಗಿ ನನ್ನ ಧರ್ಮವನ್ನು ನಾನು ಮಾಡ್ತಾ ಇದ್ದೀನಿ. ಇದನ್ನು ಎಷ್ಟರ ಮಟ್ಟಿಗೆ ಅವರು ಆಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ಆ ಕರ್ಮ ಅನ್ನೋದು ಕೂಡ ನನಗೆ ಅಂಟುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನನಗೆ ಬೇಕು ಆಗಿಲ್ಲ. ನನ್ನ ಧರ್ಮವನ್ನು ಮಾತ್ರ ನಾನು ಪಾಲಿಸ್ತಿದ್ದೀನಿ ಅಂದಾಗ ಆ ಕರ್ಮ ಕೂಡ ಇರೋದಿಲ್ಲ. ಅಂದರೆ ಅಲ್ಲಿ ಅಷ್ಟು ಸರೆಂಡರ್ನೆಸ್ ಬೇಕು. ನಾವು ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ಕೊಳ್ತೀವಲ್ಲ, ಇದನ್ನೇ ಅನ್ಕಂಡೀಷ್ನಲ್ ಲವ್ ಅಂದರೆ. ಯಾರಿಗೋ ಹೋಗಿ
ಅಕ್ಕಪಕ್ಕದಲ್ಲಿರೋರಿಗೆ ಊಟ ತಿಂಡಿ ಕೊಟ್ಟರೆ ಅದು ಅನ್ಕಂಡೀಷ್ನಲ್ ಲವ್ ಅಲ್ಲ. ಈ ರೀತಿಯಲ್ಲಿ ಮಾಡ್ತೀವಲ್ವಾ, ಇದು ಅನ್ಕಂಡೀಷ್ನಲ್ ಲವ್. ಈ ಅನ್ಕಂಡೀಷ್ನಲ್ ಲವ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಕರ್ಮ ಅನ್ನೋಂಥದ್ದು ಕಟ್ಟಾಗ್ತಾ ಹೋಗುತ್ತೆ. ಎಷ್ಟು ನೋಡಿದ್ರಲ್ಲ ಎಲ್ಲದಕ್ಕೂ ಎರಡೇ ಒಂದು ಬೇಕಾಗಿರ್ತಕ್ಕಂಥದ್ದು, ಅಕ್ಸೆಪ್ಟೆನ್ಸ್, ಸರೆಂಡರ್ನೆಸ್. ನಮ್ಮ ಜೀವನ ಒಂದು ಸುಂದರವಾಗಿಸ್ಕೊಳ್ಬೇಕು ಅಂದ್ರೆ ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು, ತಲೆ ಬಾಗ್ಲೇಬೇಕು ನಾವು. ಯಾಕೆ ತಲೆ ಬಾಗಿದ್ ನಾವು ತಪ್ಪಲ್ಲ, ಅದು ತಲೆ ಬಾಗಿಸ್ಬೇಕು, ತಲೆ ಬಗ್ಸೋದಲ್ಲ, ಅದನ್ನ ಅರ್ಪಣೆ ಮಾಡ್ಕೋಬೇಕು, ನಮಗೆ ನಾವು ಅರ್ಪಣೆ ಮಾಡ್ಕೊಳ್ಬೇಕು. ಎಲ್ಲದರಲ್ಲೂ ಕೂಡ ಸಹ ನಮ್ಮದೇ ಬಹಳ ಮುಖ್ಯವಾದ ಪಾತ್ರ ಆಗಿರುತ್ತೆ ಅಂತಕ್ಕಂಥದ್ದು ಈ ಕೌಟುಂಬಿಕ ಧರ್ಮದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳಂತ ಹೇಳ್ತಾ ಇದ್ದೀವಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.